ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅಥಣಿ ಜಿಲ್ಲೆಗೆ ಜಯವಾಗಲಿ, ಅಥಣಿ ಜಿಲ್ಲೆಗೆ ಜಯವಾಗಲಿ. ಜೊತೆಗೆ ಯೋಗ್ಯರಾದ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡ್ತಾ ಪಾರಮಾರ್ಥ ಪ್ರಪಂಚದ ಮಹಾನ್ ಚೇತನ ಅಪ್ಪ ಮುರುಗೇಂದ್ರ ಶಿವಯೋಗಿಗಳವರನ್ನ ಸ್ಮರಣೆ ಮಾಡ್ತಾ ಇವತ್ತು ನಮ್ಮ ಅಥಣಿಯ ಸ್ಥಳೀಯ ಎಲ್ಲ ಸಂಘಟನೆಗಳ ವತಿಯಿಂದ ಅಥಣಿ ಜಿಲ್ಲೆ ಆಗಬೇಕು, ಜನಸಾಮಾನ್ಯರಿಗೆ ಇದು ಉಪಯೋಗ ಆಗ್ತದೆ. ಹಲವಾರು ವರ್ಷಗಳಿಂದ ಇರುವಂಥ ಅಥಣಿ ಜಿಲ್ಲೆಯ ಕೂಗು ಹಾಗೆ ಅದು ಕನಸಾಗ್ತಾ ಇದೆ. ಇವತ್ತು ನಮ್ಮ ಜನಪ್ರತಿನಿಧಿಗಳು, ಉದ್ಯಮಿಗಳು, ವರ್ತಕರು ಜೊತೆಗೆ ನಮ್ಮ ಅಥಣಿಯ ಎಲ್ಲ ನಾಗರಿಕರು ಸೇರಿ ಅಥಣಿ ಜಿಲ್ಲೆ ಆಗೋವರೆಗೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ಸೇರಿಕೊಂಡು ನಾವು ತೀರ್ಮಾನ ಮಾಡಿದ್ದೀವಿ. ಇದು ಜಿಲ್ಲೆ ಆಗೋವರೆಗೂ ಕೂಡ ಉಗ್ರವಾಗಿರುವಂಥ ಹೋರಾಟವನ್ನು ನಾವು ಮಾಡೋಣ. ಇವತ್ತು ಅಥಣಿ ಜಿಲ್ಲೆ ನಮ್ಮ ಹಕ್ಕದು. ಇವತ್ತು ಕೊಟ್ಟಲಿಗೆಯಿಂದ ಬೆಳಗಾಂ ಹೋಗಬೇಕು ಅಂದರೆ 200 ಕಿಲೋಮೀಟರ್ ಹೆಚ್ಚಾಗ್ತದೆ. ಇದು ಇದ್ದವ್ರಿಗೆ ಗೊತ್ತಾಗೋದಿಲ್ಲ. ಅಕ್ಕಮಾದೇವಿ ಒಂದು ಮಾತನ್ನು ಹೇಳ್ತಾಳೆ, ನೊಂದವರ ನೋವ ನೊಯ್ಯದವರ ಎತ್ತಬಲ್ಲರು ಅಂತ. ಇವತ್ತು ಜನಸಾಮಾನ್ಯರು 200 ಕಿಲೋಮೀಟರ್ ಪ್ರಯಾಣ ಮಾಡಿ ಕೆಲಸ ಮಾಡ್ಕೊಂಡು ಬಂದಾಗ ಅವರ ನೋವು ನಲಿವು ಅವ್ರಿಗೆ ಗೊತ್ತಾಗ್ತದೆ. ಕಾರ್ ಇದ್ದವ್ರು ಬೇಗ ಹೋಗಿ ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಆದರೆ ಜನಸಾಮಾನ್ಯರಿಗೆ ಭಾಳ ತೊಂದರೆ ಇದೆ. ಆ ಜನಸಾಮಾನ್ಯರ ನೋವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಅಥಣಿ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ಇಲ್ಲದೆ ಹೋದರೆ ಈ ಹೋರಾಟ ಉಗ್ರವಾಗಿ ಈ ಉಗ್ರ ಸ್ವರೂಪವನ್ನು ತೆಗೆದುಕೊಳ್ತದೆ. ಅದಕ್ಕೋಸ್ಕರವಾಗಿ ಮುಂದೆ ಬರುವಂಥ ಇದೇ ಬುಧವಾರ 10ನೇ ತಾರೀಕು ನಮ್ಮ ತಾಲೂಕಿನ ಎಲ್ಲ ಜನತೆ ಈ ಜಿಲ್ಲಾ ಹೋರಾಟಕ್ಕೆ ಧುಮುಕಬೇಕು. ಈ ಹೋರಾಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ನಮ್ಮ ಹಕ್ಕು ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡೋಣ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಸಂಘಟನೆಯ ಪ್ರಮುಖರಿಗೆ ಶುಭವಾಗಲಿ ಅಂತ ಹೇಳ್ತಾ, ಅಪ್ಪ ಮುರುಗೇಂದ್ರ ಶಿವಯೋಗಿಗಳವರ ಆಶೀರ್ವಾದದಿಂದ ನಮ್ಮ ಅಥಣಿ ಜಿಲ್ಲೆ ಆಗಬೇಕು. ಇಲ್ಲಿ ಜಿಲ್ಲೆ ಆದ ನಂತರ ಎಲ್ಲ ರೀತಿಯಾಗಿರುವಂಥ ಅಭಿವೃದ್ಧಿ, ಅಥಣಿ ವಿಶೇಷವಾಗಿರುವಂಥ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಸರ್ವರಿಗೂ ಶರಣಾರ್ಥಿ. ಗಚ್ಚಿನ ಮಟ್ಟದಲ್ಲಿ ಒಂದು ಹಮ್ಮಿಕೊಂಡಂಥ ಪೂರ್ವ ಸಭೆಯಲ್ಲಿ ಒಂದು ನಿಯಮಾವಳಿಯನ್ನು ಪಾಸ್ ಮಾಡಿದ್ದೇವೆ. ನಾವು ಬರುವ 10ನೇ ತಾರೀಕು ಅಥಣಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡೋದು ನಮ್ಮ ಬೇಡಿಕೆ ಸರ್ಕಾರ ಇದ್ದಾಗ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೈಗೊಂಡಿವಿ. ಆದ ಕಾರಣ ಎಲ್ಲ ಅಥಣಿ ನಗರದ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಮಾಜದ ಎಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅಥಣಿ ಜಿಲ್ಲೆಗಾಗಿ ಎಲ್ಲರೂ ಧ್ವನಿಗೂಡಿಸೋಣ. ಈ ಶಕ್ತಿ ಪ್ರದರ್ಶನ ಬೆಂಗಳೂರು ವಿಧಾನಸೌಧೆಯೊಳಗೆ ಕೇಳಿಸುವಂತ ಮಾಡೋಣ. ಆದ ಕಾರಣ ಈ ಹೋರಾಟಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಲಾಕ ಸಾರ್ವಜನಿಕರು ಭಾಗವಹಿಸಬೇಕು. ಇದು ನಮಗೆ ಅನ್ಯಾಯ ಆಗ್ಲಾಕತ್ತೈತಿ. ಅನ್ಯಾಯದ ವಿರುದ್ಧ ಧ್ವನಿ ಇದು ಈಗ ನಮಗಾಗಿ ಅಲ್ಲ, ನಮ್ಮ ಭಾವಿ ಮಕ್ಕಳಿಗಾಗಿ ನಾವು ಇದೊಂದು ಸಂಕಲ್ಪ ಐತಿ. ಆ ಸಂಕಲ್ಪ ನಿರ್ವಹಿಕವಾಗಲ್ಲ ಇವತ್ತು ನಾವು ತ್ಯಾಗ ಮತ್ತು ಬಲಿದಾನಕ್ಕೆ ಸಿದ್ಧ ಆಗಬೇಕು. ಅಂದಾಗ ಮಾತ್ರ ಅಥಣಿ ಜಿಲ್ಲೆ ಆಗಲು ಸಾಧ್ಯ ಅಂತ ಹೇಳಕ್ ಬಯಸ್ತೀವಿ.